ಹಲೋ ಸ್ನೇಹಿತರೆ, ಇವತ್ತು ನನ್ನ ಈ 11 ಇಯರ್ಸ್ ಸ್ಪಿರಿಚುವಲ್ ಜರ್ನಿಯಲ್ಲಿ ಆದ ಕೆಲವೊಂದು ಎಂದೂ ಮರೆಯದ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಎಕ್ಸ್ಪೀರಿಯನ್ಸೇ ಎಷ್ಟೋ ನನಗೆ ತಡಿತಾ ಇರೋ ಬ್ಲಾಕ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ, ನನ್ನ ಲೈಫಲ್ಲಿ ಒಂದು ಕ್ಲಾರಿಟಿಯಿಂದ ಮುಂದೆ ಹೋಗೋಕ್ಕೆ ತುಂಬ ಸಹಾಯ ಮಾಡಿತು. ಪ್ರತಿಯೊಂದು ಎಕ್ಸ್ಪೀರಿಯನ್ಸನ್ನು ಕೂಡ ಸೊ ಈಸಿ ವೇಯಲ್ಲಿ ನನಗೆ ಯೂನಿವರ್ಸ್ ತಿಳಿಸ್ಕೊಡ್ತು ಅಂತ ಹೇಳ್ತೀನಿ. ಆದರೆ ಆ ಸಮಯದಲ್ಲಿ ನನಗಾದ ಅನುಭವ ನನ್ನ ಜೀವನವನ್ನು ಒಂದು ಬ್ಯೂಟಿಫುಲ್ಲಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಸಹಾಯ ಮಾಡಿತು. ಸ್ನೇಹಿತರೆ, ಒಂದ್ಸಲ ಏನಾಯಿತು ಅಂತಂದರೆ, ನಾನು ಕೋವಿಡ್ ಟೈಮಲ್ಲಿ ನನಗೆ ಪ್ರೇಮ್ನಾಥ್ ಸರ್, ವೆಂಕಟೇಶ್ ಸರ್ ಅವ್ರು ನೈಟ್ ಸೆಷನ್ ಮಾಡ್ತಾಯಿದ್ರು. ಡೈಲಿ ಏನಿಲ್ಲ ಅಂದರೂ ಒಂದು 3 hours 4 hours ಮೆಡಿಟೇಷನ್ ಅಂತರೂ ಹಾಗೆ ಆಗ್ತಾಯಿತ್ತು. ಆಲ್ಮೋಸ್ಟ್ ಒಂದು 8-9 months ನಿರಂತರವಾಗಿ ಆ ಸೆಷನ್ಸಲ್ಲಿ ನಾನು ಅಟೆಂಡ್ ಮಾಡ್ತಾ ಒಂದು ನನ್ನ ಎಮೋಷ್ನಲ್ ಸ್ಟೇಟು ಬ್ಯಾಲೆನ್ಸ್ಡ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಏನಾಗುತ್ತೆ ಅಂದರೆ, ನಮ್ಮ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ನಮ್ಮ ಈ ಲೈಫಲ್ಲಿ, ಫಿಸಿಕಲ್ ಲೈಫಲ್ಲಿ ನಾವು ಹ್ಯಾಪಿ ಆಗಿರೋಕ್ಕೆ ಅಡ್ಡ ಆಗ್ತಾ ಇರೋ ಅವೆಲ್ಲವುಗಳು ನಮಗೆ ತಿಳಿಸ್ಕೊಡಲಾಗುತ್ತೆ. ಅವೆಲ್ಲ ಸರ್ಫೇಸಿಗೆ ಬರ್ತಾ ಹೋಗುತ್ತೆ. ಸೊ ನನ್ನ ಧ್ಯಾನದ ಈ ಸಾಧನೆ ಜಾಸ್ತಿ ಆದಾಗ ಸ್ಟಾರ್ಟಿಂಗ್ ಫಸ್ಟ್ ಥಿಂಗ್ ನನಗೆ ವರ್ಕ್ ಮಾಡೋ ಆಸ್ಪೆಕ್ಟ್ ಏನು ಅಂದರೆ ದುಃಖ. ನನಗೆ ಅದೇನೋ ಅಂತಾರಲ್ಲ, ಎಲ್ಲವನ್ನು ಡೀಪಾಗಿ ಫೀಲ್ ಮಾಡೋ ವ್ಯಕ್ತಿತ್ವ ನಂದು. ನಾನು ಅತಿಯಾಗಿ ಖುಷಿಯಾದರೂ ಕೂಡ ನಾನು ಅಳ್ತೀನಿ, ಸ್ವಲ್ಪ ಏನಾದರೂ ನಾನು ಅಳ್ತೀನಿ, ಸಿಟ್ಟು ಬಂದರೂ ಅಳ್ತೀನಿ, ಆಮೇಲೆ ಬೇಜಾರಾದರೂ ಅಳ್ತೀನಿ, ಯಾರಾದರೂ ನಾನು ಹೊಗಳಿದ್ರು ನಾನು ಅಳ್ತೀನಿ. ಸೊ ಅದು ದಿಸ್ ಇಸ್ ಮೈ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ಯಾಕೆ ಹಂಗೆ ಅಂತಂದರೆ, ನಾನು ಎಲ್ಲವನ್ನೂ ಕೂಡ ಡೀಪಾಗಿ ಫೀಲ್ ಆಗ್ತೀನಿ. ಅದಕ್ಕೆ ನನಗೆ ಈ ಥರ ಆಗುತ್ತೆ ಅನ್ನೋ ಕ್ಲಾರಿಟಿ ನನಗೆ ಇತ್ತೀಚೆಗೆ ಸಿಗ್ತಾ ಬಂತು, ವಿಚ್ ಇಸ್ ನಾಟ್ ರಾಂಗ್. ಇಷ್ಟು ದಿನ ಏನು ಅಂದ್ಕೊತಾ ಇದ್ದೆ, ನಾನು ಅಳೋದೇ ನನಗೆ ವೀಕ್ನೆಸ್ ಏನೋ ಅಂದ್ಕೊತಾ ಇದ್ದೆ. ಬಟ್ ಈ ಧ್ಯಾನದ ಮುಖಾಂತರ, ನನ್ನ ಎಕ್ಸ್ಪೀರಿಯನ್ಸಸ್ ಮುಖಾಂತರ ನನಗೆ ಏನು ಅರ್ಥ ಆಗ್ತಾ ಇದೆ ಅಂತಂದರೆ, ಇಟ್ಸ್ ಗುಡ್ ಅಲ್ಲ. ನಾನು ಏನೇ ಅಂದರೂ ಕೂಡ ಟ್ರೂ ಆಗಿ ಹಾನೆಸ್ಟಾಗಿ ಫೀಲ್ ಆಗ್ತೀನಲ್ವ. ಸೊ ಮೇ ಬಿ ಐ ಆಮ್ ಅ ಹಾನೆಸ್ಟ್ ಪರ್ಸನ್. ಅದಕ್ಕೆ ನನಗೆ ಪ್ರತಿಯೊಂದು ಅಷ್ಟು ಡೀಪಾಗಿ ಸೆನ್ಸ್ ಆಗುತ್ತೆ, ಫೀಲ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಕೂಡ ಇದೇ ಹ್ಯಾಬಿಟನ್ನು ಮಾಡ್ಕೊಂಬಂದಿದ್ದೀನಿ. ಏನೇ ಆದರೂ ಕೂಡ ಫುಲ್ಲು ನನಗೆ ದುಃಖನ ಎಕ್ಸ್ಪ್ರೆಸ್ ಮಾಡದೆ ಒಳಗಡೆ ಇಟ್ಕೊಂಡು, ಒಂದು ಜೀವನ ಅಂದ್ರೇ ಈ ದುಃಖ, ಲೈಫ್ ಅಂದ್ರೇ ಒಂದು ಏನೋ ಒಂದು ನಾಟ್ ಸೊ ಗುಡ್ ಪ್ಲೇಸ್ ಅಂತ ನನ್ನ ಅಭಿಪ್ರಾಯ ಇತ್ತು. ಸೊ ಧ್ಯಾನಕ್ಕೆ ಬಂದಮೇಲೆ ನನಗೆ ಫಸ್ಟ್ ಎಮೋಷನ್ ಮೇಲೆ ವರ್ಕ್ ಮಾಡಿಕೊಟ್ಟಿದ್ದು ಈ ದುಃಖದ ಮೇಲೆ. ಈ ದುಃಖದಿಂದ ಹೇಗೆ ಹೊರಗಡೆ ಬರಬೇಕು. ಆಲ್ಮೋಸ್ಟ್ 1.5 month ನನಗೆ ರಾಂಪ ಮಾಸ್ಟರ್ ಕನೆಕ್ಟ್ ಆಗ್ತಾಯಿದ್ರು ಆವಾಗ, ನನ್ನ ಈ ಕೋವಿಡ್ ಟೈಮ್ಸಲ್ಲಿ. ಅವರು ಫಸ್ಟ್ ಕೊಟ್ಟಿರೋ ಮೆಸೇಜೇ ನನಗೆ ಇದು, ಅ ಜರ್ನಿ ಫ್ರಮ್ ಸ್ಯಾಡ್ನೆಸ್ ಟು ಸೋಲ್ಫುಲ್ನೆಸ್. ಇದ್ರ ಬಗ್ಗೆನೂ ಕೂಡ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಚೆಕ್ ಮಾಡ್ಬೋದು. ನನಗೆ ಬಂದ ಫಸ್ಟ್ ಆಟೋ ರೈಟಿಂಗ್ ಮೆಸೇಜ್ ಲೋಪ್ಸಂಗ್ ರಾಂಪ ಮಾಸ್ಟರಿಂದ. ಅಲ್ಲಿವರೆಗೂ ಅವ್ರು ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಅವರು ಕನೆಕ್ಟ್ ಆಗಿ ಮೆಸೇಜ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಅವರೊಬ್ಬರು ಗ್ರೇಟ್ ಟಿಬೇಟಿಯನ್ ಲಾಮಾ ಅಂತ. ಆ್ಯಂಡ್ ನನ್ನ ಎಮೋಷನ್ಸ್ ಮೇಲೆ, ನನಗೆ ದುಃಖದ ಮೇಲೆ ನಾನು ವರ್ಕ್ ಮಾಡ್ತಾ ವಿತಿನ್ 1.5 monthಲ್ಲಿ ನನಗೆ ಎಷ್ಟೋ ನನ್ನ ಭಾರ ಕೆಳಗಡೆ ಇಳ್ದಂಗೆ ಆಯಿತು. ಓಕೆ. ಆ್ಯಂಡ್ ಅದಾದಮೇಲೆ ನನಗೆ ಬಂದಿದ್ದು ಏನು ಅಂತಂದರೆ, ನೆಕ್ಸ್ಟ್ ಲೆಸನ್ ಏನು ಅಂದರೆ ಲೋನ್ಲಿನೆಸ್. ನನಗೆ ತುಂಬ ಲೋನ್ಲಿನೆಸ್ ಕಾಡ್ತಾ ಆಯಿತು. ಎಲ್ಲ ಇದ್ರೂ ಕೂಡ ಯಾರೂ ನನ್ನ ಜೊತೆ ಇಲ್ಲ, ಯಾರೇ ಇದು ಮಾಡಿದ್ರು ಕೂಡ ನನ್ನ ದೂರ ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಇರ್ತಾಯಿತ್ತು. ಯಾರು ಏನೇ ಮಾತಾಡಿದ್ರು ಕೂಡ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು. ಲೋಪ್ಸಂಗ್ ರಾಂಪ ಮಾಸ್ಟರ್ ನೆಕ್ಸ್ಟ್ ನನಗೆ ಗೈಡ್ ಮಾಡಿದ್ದೆ ಈ ಲೋನ್ಲಿನೆಸ್ಸಿಂದ ಹೇಗೆ ಹೊರಗಡೆ ಬರಬೇಕು ಅಂತ. ಆ ಒಂದು ಬ್ಯೂಟಿಫುಲ್ ಪಾಯಿಂಟನ್ನು ನನಗೆ ಎಷ್ಟು ಈಸಿಯಾಗಿ ತಿಳಿಸ್ಕೊಟ್ರು. ನೋಡು, ಆ ಸೋಲ್ ಮೇಟ್ ಅಂತ ನಾವು ಹೇಳ್ತೀವಲ್ವ, ನಾವು ಹೊರಗಡೆ ಹುಡುಕ್ತಾ ಇರ್ತೀವಲ್ವ, ಸೋಲ್ ಮೇಟ್, ಫ್ರೆಂಡ್ಸ್ಗೆ ಸೋಲ್ ಮೇಟ್ ಅಂತೀವಿ, ನಮ್ಮ ಲೈಫ್ ಪಾರ್ಟ್ನರ್ಗೆ ಸೋಲ್ ಮೇಟ್ ಅಂತೀವಿ ಅಲ್ವಾ. ಈ ಸೋಲ್ ಮೇಟನ್ನು ಹೊರಗಡೆ ಹುಡುಕ್ತಾ ಹೋಗ್ತೀವಿ, ಆಗ ಸಿಗೋದೇ ನಮಗೆ ಡಿಸಪಾಯಿಂಟ್ಮೆಂಟ್, ಲೋನ್ಲಿನೆಸ್. ಆದರೆ ನಿಜವಾದ ಆ ಸಖ, ಫ್ರೆಂಡ್, ಮೇಟ್ ಅಂತ ಏನು ಹೇಳ್ತೀವಲ್ಲ,
ಅದು ನಿನ್ನ ಆತ್ಮನೇ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ಲೋಪ್ಸಂಗ್ ರಾಂಪಾ ಮಾಸ್ಟರ್. ಅದು ಕೂಡ ಒಂದು ಪ್ರಾಕ್ಟಿಕಲ್ ಟೆಕ್ನಿಕ್ಕಿಂದ ಹೇಗೆ ನಮ್ಮ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂತ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನಗೆ ಲೋನ್ಲಿನೆಸ್ ದೂರ ಆಗ್ತಾ ಬಂತು. ಹೀಗೆ ನನ್ನ ದುಃಖ, ಲೋನ್ಲಿನೆಸ್ಸು, ಇನ್ಸೆಕ್ಯೂರಿಟೀಸು, ಆಮೇಲೆ ಚಿಕ್ಕ ಚಿಕ್ಕದಕ್ಕೂ ಕೂಡ ತುಂಬ ನಾನು ಏನೇನೆಲ್ಲ ಯೋಚನೆ ಮಾಡಿ ಓವರ್ ಥಿಂಕ್ ಮಾಡ್ತಾಯಿದ್ದೆ. ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ ಸುಮ್ಮನೆ ನನ್ನ ಒಳಗಡೆ ನಾನು ಕಲ್ಪನೆ ಮಾಡಿಕೊಂಡು ನನಗೆ ನಾನೇ ಆ ದುಃಖವನ್ನು, ಬೇಜಾರನ್ನು ಇನ್ವೈಟ್ ಮಾಡ್ಕೊತಿದ್ದೆ. ಅದನ್ನು, ಆ ಲೂಪನ್ನು ಹೇಗೆ ಹೊರಗಡೆ ಬರೋದು, ಹೀಗೆ ಒಂದೊಂದೇ ಎಮೋಷನ್ಸ್ನೆಲ್ಲ ನಾನು ಯಾಕೆ ಅಂತ ಎಲ್ಲ ನನಗೆ ಅರ್ಥ ಮಾಡಿಸ್ತಾ, ನನಗೆ ಅದನ್ನೆಲ್ಲ ಡೀಲ್ ಮಾಡ್ತಾ ಮಾಡ್ತಾ ಲೈಫ್ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ. ನನ್ನ ಎಮೋಷನ್ಸ್ ಎಲ್ಲನೂ ಕೂಡ ನನಗೆ ಹೆಂಗೆ ಡೀಲ್ ಮಾಡ್ಕೊಳ್ಳೋದು ಗೊತ್ತಾಯಿತು ಅಂತ ನಾನು ಆ ಹಂತದಲ್ಲಿ ಇದ್ದಾಗ ಒಂದು ದಿವಸ ಏನಾಯಿತು, ನಾನು ಮಲ್ಕೊಂಡಿದ್ದೀನಿ ನನ್ನ ಅಕ್ಕನ ಮನೇಲಿ. ಅವಾಗೇನೋ ಹಾಲಿಡೇಸಿಗೆ ಬಂದಿದ್ವಿ. ನೈಟ್ ಮೆಡಿಟೇಷನ್ ಮಾಡಿ ನಾನು ಮಲ್ಕೊಂಡಿದ್ದೀನಿ. ನಾನು ಮೆಡಿಟೇಷನು ಮಾಡ್ತಾಯಿಲ್ಲ ಆವಾಗ, ಸುಮ್ಮನೆ ಮೆಡಿಟೇಷನ್ ಆದಮೇಲೆ ಮಲ್ಕೊಂಡಿದ್ದೀನಿ. ಮಲ್ಕೊಂಡ ತಕ್ಷಣ ನಾನು ನನಗೆ ಕಾಣಿಸ್ತಾ ಇದ್ದೀನಿ. ಅದು ಹೆಂಗೆ ಕಾಣಿಸ್ತಾ ಇದ್ದೀನಿ ಗೊತ್ತಾ? ತುಂಬ ಹೆದರಿಕೆ ಬರೋ ಥರ, ಕೂದಲೆಲ್ಲ ಹರ್ಕೊಂಡು, ಮುಖ ಎಲ್ಲ ವಿಚಿತ್ರ ಸಿಟ್ಟು, ಫ್ರಸ್ಟ್ರೇಷನಿಂದ ಹಿಂಗೆ ನನ್ನ ಮುಂದೆ ನನ್ನೇ ನೋಡ್ತಾ ಇದ್ದೀನಿ. ನನಗೆ ಎಚ್ಚರ ಇದೆ, ನಾನು ಮಾತಾಡ್ತಾ ಇದ್ದೀನಿ, ನಾನು ಅಕ್ಕಂಗೆ ಹೇಳ್ತೀನಿ, ಅಕ್ಕ ನಂಗೆ ಈ ಥರ ಕಾಣಿಸ್ತಾ ಇದೆ, ನನ್ನ ನೋಡಿ ನನಗೆ ಭಯ ಆಗ್ತಾ ಇದೆ ಅಂತ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನ್ನ ನೋಡಿ ನಾನೇ ಭಯ ಪಟ್ಕೊಂಡಿದ್ದು ಏನಾದರೂ ಸಂಗತಿ ಇದ್ದರೆ ಅದೇ ಅಂತ. ಫುಲ್ಲು ಕೈಕಾಲು ನಡುಗ್ತಾ ಇದೆ, ಅಷ್ಟು ಭಯಂಕರವಾಗಿ ನನಗೆ ನಾನೇ ಕಾಣ್ತಾ ಇದ್ದೀನಿ. ಇನ್ನು ಆ ಟೈಮಲ್ಲಿ ಇಮಿಡಿಯೇಟ್ಲಿ ಲಕ್ಕೀಲಿ ನನಗೆ ಕಾಲಲ್ಲಿ ಪ್ರೇಮ್ನಾಥ್ ಸರ್ ಸಿಕ್ಕರು. ಸರ್ ಈ ಥರ ಆಗ್ತಾಯಿದೆ, ನನಗೆ ತಡೆಯೋಕೆ ಆಗ್ತಾಯಿಲ್ಲ, ಭಯ ಆಗ್ತಾಯಿದೆ ಫುಲ್ಲು. ಅಂದರೆ ಹಂಗೆ ಇರು, ನಾನು ಹೇಳ್ದಂಗೆ ಮಾಡು ಅಂತಂದರು. ಸರಿ ಅಂತಂದೆ. ಸರ್ ಕಾಲಲ್ಲೇ ಗೈಡ್ ಮಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ, ನನ್ನ ಏನು ಭಯಂಕರ ವಿಚಿತ್ರವಾದ ರೂಪ ಇದೆ ಅಲ್ಲ, ಹೆದರಿಕೆ ಬರೋ ಥರ, ಯಾಕೆ ನೀನು ಈ ಥರ ಕಾಣಿಸ್ತಾ ಇದೆಯಾ ನನಗೆ ಅಂತಂದರೆ, ಅದು ನನ್ನ ಸೂಕ್ಷ್ಮ ಶರೀರ, ಆಸ್ಟ್ರಲ್ ಬಾಡಿ. ಅದು ನನ್ನ ಮೇಲೆ ಫುಲ್ಲು ಸಿಟ್ಟಾಗ್ಬಿಟ್ಟಿದೆ. ಯಾಕೆ ಅಂತಂದರೆ, ನಾನು ಕೇಳ್ತಾ ಇದ್ದೀನಿ ಯಾಕೆ ಅಂತಂದರೆ, ನೋಡು ನೀನು ಚಿಕ್ಕ ವಯಸ್ಸಿಂದ ಎಲ್ಲ ಎಮೋಷನ್ಸ್ನೆಲ್ಲ ಒಳಗಡೆ ಸಪ್ರೆಸ್ ಮಾಡಿ, ಯಾರ ಜೊತೆ ಹೇಳ್ಕೊಳ್ದೆ, ನೀನು ಕಮ್ಮಿ ಮಾಡಿಕೊಂಡು, ದುಃಖ ಪಟ್ಕೊಂಡು ನನಗೆ ನೀನು ಕಟ್ಟಾಗ್ಬಿಟ್ಟಿದೆಯಾ, ನನಗೆ ಫ್ರೀಯಾಗಿ ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ಹೇಳ್ತಾ ಇದೆ. ನಾನು ಓಕೆ, ನೀನು ಧ್ಯಾನ ಮಾಡಿ ಈಗ ಏನು ದುಃಖದಿಂದ ಹೆಂಗಿರಬಾರ್ದು, ಲೋನ್ಲಿನೆಸ್ ಹೆಂಗೆ ನಾನು ಇರಬಾರ್ದು, ಒಂದು ಹ್ಯಾಪಿ ಸ್ಟೇಟಲ್ಲಿ ಹೆಂಗಿರಬೇಕು ಅಂತ ನೀನು ವರ್ಕ್ ಮಾಡ್ತಿದ್ದೀಯಾ, ದಟ್ ಈಸ್ ಆಬ್ಸಲ್ಯೂಟ್ಲಿ ಓಕೆ. ಆದರೆ ಚಿಕ್ಕ ವಯಸ್ಸಿಂದ ಇದ್ದ ಆ ಲಗೇಜ್ ಕತೆ ಏನು, ನಿನ್ನಿಂದವಾಗಿ ನನ್ನ ಎಷ್ಟೋ ಆಸ್ಟ್ರಲ್ ವರ್ಕ್ಸನ್ನು ನಾನು ಮಾಡ್ತಾ ಇಲ್ಲ, ನೀನನ್ನು ಜೈಲಲ್ಲಿ ಹಾಕ್ಬಿಟ್ಟಿದೆಯಾ ಅಂತ ನನಗೆ ಅಷ್ಟು ಸಿಟ್ಟಲ್ಲಿ ಬೇಜಾರಲ್ಲಿ ನೋಡ್ತಾ ಇದೆ. ಸೊ ಆವತ್ತು ನನಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಎಮೋಷನ್ಸನ್ನು ಸಪ್ರೆಸ್ ಮಾಡ್ಕೊಳೋದ್ರಿಂದ ನಮಗೆ ಆಸ್ಟ್ರಲ್ ಟ್ರಾವೆಲ್ಸ್ ಆಗೋದಿಲ್ಲ. ನಮ್ಮ ಸೂಕ್ಷ್ಮ ಶರೀರಕ್ಕೆ ನಾವು ಫ್ರೀಡಮ್ ಕೊಡದೆ ಕಟ್ ಹಾಕ್ದಂಗೆ ಅಂತ. ಹೌದಲ್ವಾ? ಧ್ಯಾನ ಮಾಡ್ತಾ ನಾನೇನೋ ಇವಾಗಿನ ಎಮೋಷನ್ಸ್ ಎಲ್ಲ ಡೀಲ್ ಮಾಡ್ತಾ ಇದ್ದೀನಿ. ಹಿಂದಿನ ಎಮೋಷನ್ ಹೆಂಗೆ, ಆವಾಗ ಬಂದ ವಿಸ್ಡಮ್ಸೇ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಯಾವಾಗೋ ನಡೆದ ಘಟನೆಗಳನ್ನೆಲ್ಲ ನಾನು ರಿಲೀಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಇದು ಮೆಡಿಟೇಷನಲ್ಲಿ ಅಷ್ಟೇ ಅಲ್ಲ, ಮೆಡಿಟೇಷನ್ ಬಿಟ್ಟು ಕೂಡ ಹೆಂಗೆ ನಾವು ಎಮೋಷನ್ಸ್ನ ರಿಲೀಸ್ ಮಾಡ್ಕೊಬೋದು ಅಂತ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊತ ಬಂದೆ. ಆ್ಯಂಡ್ ಎಷ್ಟೋ ವಿಷಯಗಳು, ತುಂಬ ದುಃಖ ಬರೋ ವಿಷಯಗಳು ಸಹ ಇವಾಗ ನೆನೆಸ್ಕೊಂಡ್ರೆ ನನಗೆ ಏನೂ ಅನಿಸೋದಿಲ್ಲ. ಈ ಎಮೋಷನ್ಸ್ನ ನಾವು ಯಾಕೆ ಅಷ್ಟು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಎಮೋಷನ್ಸು, ಆಲೋಚನೆಗಳು ಎರಡು ಇಂಟರ್ಲಿಂಕ್ಡ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಒಂದೇನೋ ಒಂದು ಲೂಪಲ್ಲಿ ಆಲೋಚನೆ ಬರ್ತಾ ಇರುತ್ತೆ ಪದೇ. ಅದೇನಾಗುತ್ತೆ, ಹಿಂದಿನ ಸಂಗತಿಗಳೆಲ್ಲ ಬಿಲ್ಟ್ ಮಾಡಿ ಒಂದು ತೀರದ ಎಮೋಷನ್ ಬರುತ್ತೆ. ಸಿಟ್ಟು, ಕೋಪನೋ, ಬೇಜಾರೋ, ಅಳುನೋ. ಈ ಅಳುವಲ್ಲಿ ನಾವೇನು ಮಾಡ್ತೀವಿ, ಮತ್ತೆ ಬೇಡವಾದ ಆಲೋಚನೆ ಮಾಡ್ತಾ ಹೋಗ್ತೀವಿ. ಸೊ ಈ ಎಮೋಷನ್ಸು, ನಮ್ಮ ಆಲೋಚನೆಗಳು ಎಲ್ಲ ಒಂದು ಸರ್ಕಲ್ ಇದ್ದಂಗೆ. ಇವೆರಡು ಏನನ್ನು ಎಫೆಕ್ಟ್ ಮಾಡುತ್ತೆ ಅಂತ, ನಮ್ಮ ಆರೋಗ್ಯವನ್ನು ಎಫೆಕ್ಟ್ ಮಾಡುತ್ತೆ. ಏನಂತ ಹೇಳ್ತಾರೆ ಲೂಯಿಸೆ ಅವರು, ನಿಮಗೆ ಬರೋ 90% ಕಾಯಿಲೆಗಳೆಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಎಮೋಷನ್ಸು, ನೀವು ಮಾಡೋ ಆಲೋಚನೆಗಳು, ನಿಮ್ಮ ನಂಬಿಕೆಗಳಿಂದನೇ ಎಷ್ಟೋ ರೋಗಗಳನ್ನು ನಿಮ್ಮ ದೇಹ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಬಾಡಿ ನಮ್ಮ ಟೀಚರ್ ಥರ. ನಮ್ಮ ಟೀಚರ್ ಏನು ಮಾಡ್ತಾರೆ ಹೇಳಿ, ಯಾವುದ್ಯಾವ್ದು ಸರಿ ಇಲ್ಲ ಅದೆಲ್ಲ ತಿಳಿಸ್ಕೊಡ್ತಾ ಇರ್ತಾರಲ್ವ, ಅದೇ ರೀತಿಯಾಗಿ ನಮ್ಮ ಬಾಡಿನೂ ಕೂಡ
ಏನು ಮಾಡುತ್ತೆ, ಸಣ್ಣ ಸಣ್ಣ ಸಿಗ್ನಲ್ಸ್ ಕೊಡ್ತಾ ಹೇಳುತ್ತೆ, ನೋಡು ನೀನು ಸರಿಯಲ್ಲದ ಎಮೋಷನ್ಸ್ ಒಳಗಡೆ ಇಟ್ಕೊಂಡಿದ್ಯಾ, ಸರಿಯಲ್ಲದ ಆಲೋಚನೆಗಳು ಮಾಡ್ತಾ ಇದೆಯಾ, ಅದರಿಂದ ಹೊರಗಡೆ ಬಾ ಅಂತ. ಹೆಂಗೆ ಸಿಗ್ನಲ್ ಕೊಡುತ್ತೆ ಅಂದರೆ, ಬ್ಯಾಕ್ ಪೇನ್ ಬರುತ್ತೆ, ನೆಕ್ ಪೇನ್ಸ್ ಬರುತ್ತೆ, ತಲೆನೋವು ಬರುತ್ತೆ, ಪೀರಿಯಡ್ ಪ್ರಾಬ್ಲಮ್ಸು, ತುಂಬ ಉಸಿರುಗಡ್ದಂಗೆ ಆಗೋದು, ಆಮೇಲೆ ಇದ್ದಕ್ಕಿದ್ದಂಗೆ ದುಃಖ ಬರೋದು, ಬಾಡಿ ಪೇನ್ಸ್ ಬರೋದು, ಇವೆಲ್ಲ ಸ್ಟಾರ್ಟಿಂಗ್ ಸಿಗ್ನಲ್ಸ್. ನೀವು ಅದನ್ನು ಕೇರ್ ಮಾಡಿಲ್ಲ ಅಂದರೆ ಅಂದ್ಕೊಳ್ಳಿ, ಅವೆಲ್ಲ ಸಿವಿಯರ್ ಆಗ್ತಾ ಬರ್ತಾವೆ. ಇವಾಗ ನಮ್ಮ ಟೀಚರ್ ಹಂಗೆ ಅಲ್ವಾ, ಫಸ್ಟ್ ಬೈದು ಹೇಳ್ತಾರೆ, ಕೇಳಲಿಲ್ಲ ಅಂದರೆ ಹೊಡೆದು ಹೇಳ್ತಾರಲ್ವ, ಅದೇ ರೀತಿಯಾಗಿ ನಿಮ್ಮ ಎಮೋಷನ್ಸ್ನ ನೀವು ರಿಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂದರೆ ಅವೆಲ್ಲ ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ, ನಿಮಗೆ ಥೈರಾಯ್ಡ್ಗೆ ಕನ್ವರ್ಟ್ ಆಗುತ್ತೆ, ಯೂಟ್ರಸಲ್ಲಿ ಸಿಸ್ಟ್ ಥರ ಬರುತ್ತೆ, ಗರ್ಭಕೋಶದ ಸಮಸ್ಯೆ, ಮೊಣಕಾಲು ನೋವು ಥರ, BP, ಶುಗರ್, ಹೀಗೆ ನಮಗೆ ಬರೋ ಎಷ್ಟೋ ಕ್ರಾನಿಕಲ್ ಡಿಸೀಸಸ್ಸು. ಇದಕ್ಕೆ ಏನು ಕಾರಣ ಅಂತಂದರೆ ನಮ್ಮ ಕ್ರಾನಿಕಲ್ ಸ್ಟ್ರೆಸ್, ಕ್ರಾನಿಕಲ್ ಎಮೋಷನ್ಸ್. ಅಂದರೆ 3 ಮಂತ್ಸ್ಗಿಂತ ಜಾಸ್ತಿ ನಿಮ್ಮ ಬಳಲ್ತಾ ಇದ್ದರೆ ಅದನ್ನು ಕ್ರಾನಿಕಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಚಿಕ್ಕ ವಯಸ್ಸಿಂದನೂ ಕೂಡ ಆ ಬೇಜಾರನ್ನು ಯಾರಿಗೂ ಎಕ್ಸ್ಪ್ರೆಸ್ ಮಾಡದೆ ಅವೆಲ್ಲ ಒಳಗಡೆ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಮ ಹೆಲ್ತ್ ಇಶ್ಯೂ ಥರ ಬರ್ಸ್ಟ್ ಆಗ್ತಾ ಬರುತ್ತೆ. ಇದು ಒಂದು ಥರ ಆದರೆ ನಮ್ಮ ಹೆಲ್ತ್ ಎಷ್ಟು ಅಪ್ಸೆಟ್ ಆಗುತ್ತೆ ಅದು ಮಾತ್ರ 100%. ಆ್ಯಂಡ್ ನಾವು ಎಷ್ಟೋ ಎಕ್ಸಾಂಪಲ್ಸ್ನ ನೋಡಿದ್ದೀವಿ. ಪ್ರಾಪರ್ ಟೆಕ್ನಿಕ್ಸಿಂದ, ಅಫರ್ಮೇಷನ್ಸಿಂದ ಈ ಎಲ್ಲ ಪೇನ್ಸನ್ನು ಕೂಡ ರಿಲೀಸ್ ಮಾಡ್ಕೊಬೋದು. ನನ್ನ ಹತ್ರ ಎಷ್ಟೋ ಲೈವ್ ಎಕ್ಸಾಂಪಲ್ಸ್ ಇದೆ. ಯಾವ ಮೆಡಿಕೇಷನ್ಸ್ ಇಲ್ಲದೆ ರಿವರ್ಸ್ ಆಗದೆ ಇರೋದು ಕೂಡ ರಿವರ್ಸ್ ಆಗಿದೆ. ಸ್ಕಿನ್ ಡಿಸೀಸಸ್ ಆಗಿರ್ಬೋದು, ಫಿಸಿಕಲ್ ಇಶ್ಯೂಸ್ ಒಂದು ಕಡೆ ಆದರೆ, ಇನ್ನೂ ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಎಮೋಷನ್ಸೇ ನಮ್ಮ ಇವತ್ತಿನ ಲೈಫ್ನ ಡಿಸೈಡ್ ಮಾಡ್ತಾ ಇರುತ್ತೆ. ನಿಮಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಡೆದ ಎಲ್ಲ ಘಟನೆಗಳು, ಪಾಸ್ಟ್ ಏನಿದೆ ಅಲ್ವಾ, ನಾವು ಅದನ್ನು ಹೆಂಗೆ ತೊಗೊಂಡಿರ್ತೀವಿ, ಆ ಚಾಲೆಂಜಸ್ಸಿಂದ ನಾವು ಏನನ್ನು ಕಲ್ತಿರ್ತೀವಿ, ಯಾವುದನ್ನು ಆ ದುಃಖವನ್ನು ತಡೆದಿಟ್ಟಿರ್ತೀವ, ಅದೆಲ್ಲವೂ ಕೂಡ ಯಾವುದ್ರ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ, ನಮ್ಮ ಈ ಪ್ರೆಸೆಂಟ್ ಮೂಮೆಂಟ್ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ. ಹೌದೋ ಇಲ್ವೋ? ಈ ಪ್ರೆಸೆಂಟ್ ಲೈಫ್ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ, ಹಿಂದೆ ಏನೇನು ನಡೆದಿದೆ. ಅದೇ ರೀತಿಯಾಗಿ ಈ ಪ್ರೆಸೆಂಟಲ್ಲಿ ನೀವೇನು ಮಾಡ್ತೀರಾ, ಇದು ನಿಮ್ಮ ಫ್ಯೂಚರನ್ನು ಡಿಸ್ಕ್ರೈಬ್ ಮಾಡುತ್ತೆ, ಫ್ಯೂಚರ್ ಮೇಲೆ ಪ್ರಭಾವ ಬೀಳುತ್ತೆ. ಅದೇ ಇವತ್ತು ಈ ಕ್ಷಣ ನೀವೇನಾದರೂ ಆ ಹೀಲಿಂಗಿಗೆ ಸ್ಟೆಪ್ಸ್ ತೊಗೊಂಡಾಗ, ಓಕೆ ನನ್ನಲ್ಲಿ ಈ ಕ್ವಾಲಿಟಿ ಇದೆ, ಈ ಎಮೋಷನ್ ಇದೆ, ಈ ನೆಗೆಟಿವ್ ಥಿಂಕಿಂಗ್ನ ಹೆಂಗೆ ನಾನು ಬಿಡಬೇಕು ಅಂತ ನೀವೇನಾದರೂ ಇವತ್ತು ವರ್ಕ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ನೋಡಿ, ಪಾಸ್ಟ್ ಅಂತೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ, ನಮ್ಮ ಕೈಲಿ ಇರಲಿಲ್ಲ, ಏನೇನೋ ನಡೆದೋಯ್ತು. ಅದೇ ರೀತಿಯಾಗಿ ಈ ಪ್ರೆಸೆಂಟ್ ನಮ್ಮ ಕೈಲಿದೆ. ಈ ಪ್ರೆಸೆಂಟಲ್ಲಿ ನಾವೇನಾದರೂ ನಮಗೋಸ್ಕರ ನಾವು ಕೇರ್ ಮಾಡ್ತಾ ಹೋದರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಮೇನ್ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಅಲ್ವಾ, ಎಷ್ಟೋ ವಿಷಯಗಳನ್ನು ಹೇಳಿದೆ, ಒಂಥರ ಲೈಫ್ ಅಂದ್ರೇ ಇನ್ನೇನು ಉಳಿದಿಲ್ಲ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಅಲ್ವಾ. ಇನ್ನೂ ನಾವು ಬದುಕಿದ್ದೀವಿ ಭೂಮಿ ಮೇಲೆ ಅಂತಂದರೆ ನಮ್ಮ ಲೈಫ್ ಪರ್ಪಸ್ ಇನ್ನೂ ಮುಗ್ದಿಲ್ಲ. ಯೂನಿವರ್ಸ್ ನಮಗೆ ಇನ್ನೂ ಆಪರ್ಚುನಿಟಿ ಕೊಡ್ತಾ ಇರುತ್ತೆ. ಇಲ್ಲ, ಒಂದು ಜೀವನ ಅಂದರೆ ಒಂದು ಬ್ಯೂಟಿಫುಲ್ ಥಿಂಗ್, ಅದನ್ನು ನಾನು ತಿಳಿಬೇಕು, ಅದರ ಹತ್ರ ನೀನು ಪಯಣ ಬೆಳೆಸಬೇಕು ಅಂತ. ಹೀಗೆ ಎಮೋಷನ್ಸ್ ಬಗ್ಗೆ ಮಾತಾಡ್ತಾ ಹೋದ ಇನ್ನೂ 1 hour 2 hour ಬೇಕೇ ಆಗುತ್ತೆ. ಬಿಕಾಸ್ ನಾವು ದ ಮೋಸ್ಟ್ ನೆಗ್ಲೆಕ್ಟೆಡ್ ಏರಿಯಾ ಏನಾದರೂ ನಮ್ಮ ಲೈಫಲ್ಲಿದ್ದರೆ ನಮ್ಮ ಮೆಂಟಲ್ ಹೆಲ್ತ್ ಮತ್ತು ಎಮೋಷ್ನಲ್ ವೆಲ್ಬೀಯಿಂಗ್. ನಾವು ಚೆನ್ನಾಗಿರ್ಬೇಕಂದ್ರೆ ಇದು ಕೂಡ ಅತಿ ಮುಖ್ಯವಾಗುತ್ತೆ. ಯಾವುದೇ ಥರದ ಪ್ರಾಬ್ಲಮ್ಸ್ ಇರ್ಬೋದು, ಚೈಲ್ಡ್ ಇಶ್ಯೂಸ್ ಇದ್ದರೆ, ಆಮೇಲೆ ಅಥವಾ ಅಬ್ಯೂಸ್ಗೆ ಒಳಗಾಗಿರ್ತಾರೆ, ಅಥವಾ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಲಾಸ್ ಪೇರೆಂಟ್ಸಿಂದ ಸಿಗದೆ ಇದ್ದಾಗ, ಆಮೇಲೆ ಮದುವೆ ಆದಮೇಲೂ ಎಷ್ಟೋ ಸಮಸ್ಯೆಗಳಿಂದ ಆ ದುಃಖವನ್ನು ಒಳಗಡೆ ಹಂಗೆ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ, ಅವ್ರಿಗೆ ಅತಿ ಹೆಚ್ಚು ಹೆಲ್ತ್ ಇಶ್ಯೂಸ್ ಬರೋದು. ಸೊ ಮತ್ತೇನು ಮಾಡಬೇಕು ಅಂತಂದರೆ, ಸ್ಪಿರಿಚುವಲ್ ಸೀಡ್ ನಿಮಗೋಸ್ಕರ, ಪರ್ಟಿಕ್ಯುಲರ್ಲಿ ಕೇವಲ ಹೆಣ್ಮಕ್ಳಿಗೋಸ್ಕರ ಒಂದು ಬ್ಯೂಟಿಫುಲ್ 11 days ಆನ್ಲೈನ್ ಪ್ರೋಗ್ರಾಮನ್ನು ಡಿಸೈನ್ ಮಾಡಿದೆ. ಇಲ್ಲಿ ಒಂದು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಹಿಡಿದು ಈಗಿನವರೆಗೂ ಪ್ರತಿಯೊಂದು ಹಂತದಲ್ಲಿ ಫೇಸ್ ಮಾಡಿದ ಚಾಲೆಂಜಸ್ಸು, ಡಿಫಿಕಲ್ಟೀಸು, ಏನಾದರೂ ಹಿಡಿದಿಟ್ಟ ದುಃಖ, ಇವೆಲ್ಲವನ್ನು ಹೇಗೆ ರಿಲೀಸ್ ಮಾಡ್ಕೊಬೇಕು, ಲೈಫನ್ನು ಹೆಂಗೆ ಎಕ್ಸೆಪ್ಟ್ ಮಾಡಬೇಕು, ಆಮೇಲೆ ಓವರ್ ಥಿಂಕ್ ಲೂಪನ್ನು ಹೆಂಗೆ ಬಿಡಬೇಕು, ಹೀಗೆ ಈ 11 daysಲ್ಲಿ ಅನೇಕ ಟಾಪಿಕ್ಸ್ ಮೇಲೆ ನಾನು ಲೈವಲ್ಲಿ ನಿಮಗೆ ಬಂದು ಗೈಡ್ ಮಾಡ್ತೀನಿ. 1-on-1 ಇಂಟ್ರ್ಯಾಕ್ಷನ್ಸ್ ಮಾಡೋ ಚಾನ್ಸ್ ಇರುತ್ತೆ. ಇದರಲ್ಲಿ ಅನೇಕ ಟೆಕ್ನಿಕ್ಸ್, ಎಮೋಷ್ನಲ್ ರಿಲೀಸ್ ಟೆಕ್ನಿಕ್ಸ್ ಆಗಿರ್ಬೋದು, EFT ಟೆಕ್ನಿಕ್ಕು, ಆಮೇಲೆ ಸೆಲ್ಫ್ ಹೀಲಿಂಗ್ ಹೆಂಗೆ ಮಾಡ್ಕೊಬೇಕು. ಆ್ಯಂಡ್ ಒಂದು ನಮಗೆ ಎಮೋಷನ್ ಬರ್ತಾ ಇದೆ, ತುಂಬ ಡೀಪಾಗಿ ಎಮೋಷನ್ ಬರ್ತಾ ಇದೆ ಅಂದರೆ ಅದಕ್ಕೆ
ಮೂಲ ಕಾರಣ ಏನು? ನಿಮ್ಮಿಂದನೇ ಅದು ನಿಮ್ಮ ಚಿಕ್ಕ ವಯಸ್ಸಿಂದನೇ ಅದು ನಿಮಗೆ ಬರ್ತಾ ಇದೆನಾ, ಅಥವಾ ನಿಮ್ಮ ತಂದೆಯಿಂದ ಬರ್ತಾ ಇದೆನಾ, ತಾಯಿಯಿಂದ ಬರ್ತಾ ಇದೆನಾ? ಹೀಗೆ ಆ್ಯನ್ಸೆಸ್ಟರ್ಸ್ ಯಾರಿಂದಾದರೂ ನೀವು ಕ್ಯಾರಿ ಮಾಡ್ತಾ ಇದ್ದರೆ ಅದನ್ನು ಹೇಗೆ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ನಲ್ವ. ಅನೇಕ ಪ್ರೂವನ್ ಟೆಕ್ನಿಕ್ಸಿಂದ ನಾನು ಈ ಸೆಷನ್ಸನ್ನು ತೊಗೊತೀನಿ. ಇದು ಮೆಡಿಟೇಷನ್ ಜೊತೆ ಲೈವ್ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಇರುತ್ತೆ. ನಾನು ಲೈವಲ್ಲಿ ನಿಮ್ಮ ಜೊತೆ ಆ ಟೆಕ್ನಿಕ್ಸನ್ನು ನಾನು ಮಾಡಿಸ್ತೀನಿ. ಹಾಗೆ ಮಾರ್ನಿಂಗ್ಸ್ ಫೋಕಸ್ ನಾವು ಯೋಗದಲ್ಲಿರುತ್ತೆ. ಏನಾಗುತ್ತೆ, ನಮ್ಮ ಎಮೋಷನ್ಸ್ ಎಲ್ಲನೂ ಕೂಡ, ಬೇಡವಾದ ಎಮೋಷನ್ಸ್ ಏನಿದೆಯಲ್ಲ, ಕೋಪ, ಭಯ, ನಾನು ಯಾರಿಗೂ ಬೇಡ ಅನ್ನೋ ಫೀಲಿಂಗ್, ಇವೆಲ್ಲನೂ ಕೂಡ ನಮ್ಮ ದೇಹದ ಒಂದೊಂದು ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ನಮ್ಮ ಹಿಪ್ಸಲ್ಲಿ ಸ್ಟೋರ್ ಆಗಿರುತ್ತೆ, ನಮ್ಮ ಹೊಟ್ಟೆಯ ಭಾಗದಲ್ಲಿ, ನೆಕ್ ಹತ್ರ, ನಮ್ಮ ಶೋಲ್ಡರ್ ಹತ್ರ, ನಮ್ಮ ಬೆನ್ನಲ್ಲಿ, ಹೀಗೆ ಒಂದೊಂದು ಎಮೋಷನ್ನು ಕೂಡ ಒಂದೊಂದು ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ನೋಡಿ, ಕೆಲವೊಂದು ದೇಹದ ಭಾಗದಲ್ಲಿ ಮಾತ್ರ ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತೆ. ಫ್ಯಾಟ್ ಈಸ್ ನಥಿಂಗ್ ಬಟ್ ನೀವು ಸ್ಟೋರ್ಡ್ ಎಮೋಷನ್, ಸ್ಟೋರ್ಡ್ ಟ್ರಾಮಾ ಅಂತ ಹೇಳ್ಬೋದು. ಪ್ರೋಗ್ರಾಮ್ ಮಾರ್ನಿಂಗ್ ಸೆಷನ್ಸಲ್ಲಿ ಎಮೋಷ್ನಲ್ ರಿಲೀಸ್ ಅಂತಲೇ ಫೋಕಸ್ ಮಾಡಿ ಸೊಮ್ಯಾಟಿಕ್ ಯೋಗ ಸೆಷನ್ಸ್ ಇರುತ್ತೆ. ಹಾಗೆ ನಿಮಗೆ ಮಿರರ್ ವರ್ಕ್ ಇರುತ್ತೆ, ಗೈಡೆಡ್ ಮಿರರ್ ವರ್ಕ್ ಇರುತ್ತೆ. ಮಾರ್ನಿಂಗ್ ಯಾವ ಥರ ಅಫರ್ಮೇಷನ್ಸ್ ನೀವು ಬರೀಬೇಕು, ನಿಮ್ಮ ಮಾರ್ನಿಂಗನ್ನು ಹೇಗೆ ಸ್ಟಾರ್ಟ್ ಮಾಡ್ಕೊಬೇಕು ಅನ್ನೋದನ್ನು ಮಾರ್ನಿಂಗ್ ತಿಳಿಸ್ಕೊಟ್ರೆ, ನೈಟ್ ಸೆಷನ್ಸಲ್ಲಿ ಪರ್ಟಿಕ್ಯುಲರ್ಲಿ ಯಾವ್ಯಾವ ಎಮೋಷನ್ಸ್ನ ಹೇಗೆ ನಾವು ಡೀಲ್ ಮಾಡಬೇಕು, ಹಿಂದೆ ಹಿಡಿದಿಟ್ಟ ಎಮೋಷನ್ಸ್ನ ಹೇಗೆ ರಿಲೀಸ್ ಮಾಡ್ಕೊಬೇಕು ಅಂತ ಅದು ನೈಟ್ ಸೆಷನ್ಸಲ್ಲಿರುತ್ತೆ. ಆ್ಯಂಡ್ ಈ ಎಲ್ಲ ಸೆಷನ್ಸು ಕೂಡ ನಿಮಗೆ 24 hours ರೆಕಾರ್ಡಿಂಗ್ ಸಿಗುತ್ತೆ. ಇನ್ ಕೇಸ್ ಮಿಸ್ ಆದರೂ ಕೂಡ ನೀವು ಮತ್ತೆ ಅದನ್ನು ವಾಚ್ ಮಾಡಿ ಅದನ್ನು ಬೆನಿಫಿಟ್ ತೊಗೋಬೋದು. ಹಾಗೆ ಇಂಟ್ರ್ಯಾಕ್ಷನ್ ಸೆಷನ್ಸ್ ಇರುತ್ತೆ. ವಾಟ್ಸಪ್ಪಲ್ಲಿ ಏನೇ ಪರ್ಸ್ನಲ್ ಇದ್ದರೂ ಕೂಡ ಅದನ್ನು ಕೂಡ ನೀವು ಡೌಟ್ಸನ್ನು ಕೇಳ್ಬೋದು. ಸೊ ಇದು ಮಾರ್ನಿಂಗ್ 5 to 6, ಹಾಗೆ ನೈಟ್ 9 to 10:30 ಇರುತ್ತೆ ಈ ಸೆಷನ್ಸು ಝೂಮ್ ಕ್ಲಾಸಲ್ಲಿ. ಇದೆಲ್ಲನೂ ಕೂಡ ಹನುಮಾನ್ ಗೈಡೆನ್ಸಿಂದನೇ ನಡೀತಾ ಇರೋದು. ಸೊ ನಾನು ಇಲ್ಲಿ ಜಸ್ಟ್ ಒಂದು ಮೀಡಿಯಮ್ ಅಷ್ಟೇ. ಸೊ ಇದೆಲ್ಲ ವಿಸ್ಡಮು ಕೂಡ, ಇದೆಲ್ಲ ಈ ಥರ ಮಾಡಬೇಕು ಅಂತ ನನಗೆ ಗೈಡ್ ಮಾಡ್ತಿರೋದೇ ಹನುಮಾನ್. ಎಷ್ಟೋ ಜನರಿಗೆ ಸಹಾಯ ಆಗಲಿ ಅಂತ ಆ ಹೈಯರ್ ಗೈಡೆನ್ಸೇ ಅವಕಾಶ ಮಾಡಿಕೊಡ್ತಾ ಇದೆ. ಆ್ಯಂಡ್ ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅಂತಂದರೆ ನಿಮಗೆ ಇದರ ಅವಶ್ಯಕತೆ ಇದೆ. ಆ ಸ್ಟೆಪ್ಪನ್ನು ನೀವು ತಗೊಳ್ಳಿ ಅಂತ ಮೇ ಬಿ ಯೂನಿವರ್ಸ್ ನಿಮಗೆ ಸಿಗ್ನಲ್ ಮಾಡ್ತಿರ್ಬೋದೇನೋ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ಎನ್ರೋಲ್ ಮಾಡ್ಕೊಳ್ಳಿ. ಈ ಸಂಡೇ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈ ಸಂಡೇ ಇಸ್ ಅ ಲಾಸ್ಟ್ ಡೇ ಫಾರ್ ರಿಜಿಸ್ಟ್ರೇಷನ್ಸ್. ಟ್ಯೂಸ್ಡೇಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮಗೊಂದು ಚಾರ್ಟ್ ಕೂಡ ಕೊಡಲಾಗುತ್ತೆ. ಡೇಲಿ ಯಾವ್ಯಾವುದು ನಿಮ್ಮ ಎಮೋಷನ್ಸ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಒಂದು ಚಾರ್ಟ್ ಕೂಡ ಕೊಡಲಾಗುತ್ತೆ, ಡೈಲಿ ರೊಟೀನ್ ಥರ. ಇನ್ನಷ್ಟು ವಿಷಯ ನಾವು ಲೈವ್ ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಏನಾದರೂ ಈ ಎಮೋಷ್ನಲ್ ವೆಲ್ನೆಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಆ ರಿಜಿಸ್ಟ್ರೇಷನ್ ಲಿಂಕ್ ಇದೆ. ಅದನ್ನು ನೀವು ಪ್ರೆಸ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮಗೆ ವಾಟ್ಸಪ್ ಗ್ರೂಪ್ಗೆ ರೀಡೈರೆಕ್ಟ್ ಮಾಡಲಾಗುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕೆಳಗಡೆ ಕೊಟ್ಟಿರೋ ಈ ನಂಬರ್ಸ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಲಾಗುತ್ತೆ ಅಂತ ಹೇಳ್ತಾ, ಇದು ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಉಪಯೋಗ ಆಗೋದಿದ್ದರೆ ಇದನ್ನು ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.